ಹಸಿರಿನ ಮಧ್ಯೆ ಸಾಗುತ್ತಿರುವ ಈ ದಾರಿ ನಮ್ಮನ್ನು ಸಾವಿರಾರು ವರ್ಷಗಳಿಂದ ಅಚಲವಾಗಿ ನಿಂತಿರುವ ಬೆಟ್ಟಗಳ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಈ ಬೆಟ್ಟಗಳ ಮಧ್ಯೆ ಶಾಂತವಾಗಿ ಹರಿಯುತ್ತದೆ ತುಂಗಭದ್ರಾ ನದಿ. ಈ ನದಿಯ ತಟದಲ್ಲಿವೆ ನೂರಾರು ಪ್ರಾಚೀನ ದೇವಾಲಯಗಳು. ದೂರದಿಂದಲೇ ಕೇಳಿಬರುವ ಜೈ ಶ್ರೀರಾಮ್ ಎಂಬುವ ಧ್ವನಿ ಈ ಪ್ರದೇಶದಲ್ಲಿ ಪ್ರತಿಧ್ವನಿಸುತ್ತದೆ. ಹನುಮಂತನ ಜನ್ಮಸ್ಥಳವೆಂದೇ ಪ್ರಸಿದ್ಧಿಯಾದ ಅಂಜನಾದ್ರಿ ಬೆಟ್ಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಅಂಜನಾದ್ರಿ ಬೆಟ್ಟವು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿದೆ ಮತ್ತು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದ ಹಂಪಿಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಇದು ಕೇವಲ ಬೆಟ್ಟ ಮಾತ್ರವಲ್ಲ, ಇದು ಲಕ್ಷಾಂತರ ಭಕ್ತರ ನಂಬಿಕೆ ಮತ್ತು ಆರಾಧನಾ ಕೇಂದ್ರ. ಸಾವಿರಾರು ಜನರು ಇಲ್ಲಿ ಪ್ರತಿದಿನ ಭೇಟಿ ಕೊಡುತ್ತಾರೆ. ಭಕ್ತಿ ಮಹಾಪೂರವೇ ಹರಿದು ಬರುತ್ತದೆ. ಬೆಟ್ಟದ ಪ್ರವೇಶ ದ್ವಾರದ ಬಳಿ ನಿಮ್ಮನ್ನು ಮೊದಲು ಸ್ವಾಗತಿಸುವುದು ಇಲ್ಲಿ ಕುಳಿತಿರುವ ಮಂಗಗಳ ಗುಂಪು. ಇವು ಇಲ್ಲಿನ ಸ್ಥಳೀಯ ಸೈನ್ಯವಿದ್ದಂತೆ. ಭಕ್ತಾದಿಗಳು ಸಾಮಾನ್ಯವಾಗಿ ತಮ್ಮ ಕೈಯಲ್ಲಿ ತಂದಿರುವ ಹಣ್ಣು ಮತ್ತು ಇತರೆ ಆಹಾರ ಪದಾರ್ಥಗಳನ್ನು ಇವುಗಳಿಗೆ ನೀಡುತ್ತಾರೆ. ಇದೇ ಬೆಟ್ಟದ ಪ್ರವೇಶ ದ್ವಾರ. ಒಳಗೆ ಪ್ರವೇಶಿಸಿದ ನಂತರ ಶ್ರೀರಾಮನ ಸುಂದರ ವಿಗ್ರಹ ಕಾಣಸಿಗುತ್ತದೆ. ಬೆಟ್ಟ ಹತ್ತುವ ಮೊದಲು ಭಕ್ತರು ಶ್ರೀರಾಮನ ಸುಂದರ ವಿಗ್ರಹಕ್ಕೆ ನಮಸ್ಕರಿಸುತ್ತಾರೆ. ಇದು ಇಲ್ಲಿನ ಪರಂಪರೆ. ಶ್ರೀರಾಮನ ದರ್ಶನ ಪಡೆದ ನಂತರ ಹನುಮನ ದರ್ಶನಕ್ಕೆ ಹೆಜ್ಜೆ ಹಾಕುತ್ತಾರೆ. ಈಗ ಯಾತ್ರೆಯ ನಿಜವಾದ ಸವಾಲು ಆರಂಭವಾಗುತ್ತದೆ. ಬೆಟ್ಟದ ತುದಿಯಲ್ಲಿರುವ ದೇವಸ್ಥಾನ ತಲುಪಲು 575 ಮೆಟ್ಟಿಲುಗಳನ್ನು ಏರಬೇಕು. ಇದು ಭಕ್ತಿಯ ಒಂದು ದೈಹಿಕ ಪರೀಕ್ಷೆ. ಮೊದಲ 100 ಮೆಟ್ಟಿಲುಗಳು ಸ್ವಲ್ಪ ಸುಲಭವೆನಿಸುತ್ತವೆ. ಮುಂದುವರೆದ ಹಾಗೆ ಸ್ವಲ್ಪ ಆಯಾಸವೆನಿಸಬಹುದು. ಮೆಟ್ಟಿಲುಗಳ ಹಾದಿಯಲ್ಲಿ ಅಲ್ಲಲ್ಲಿ ವಿಶ್ರಾಂತಿ ಸ್ಥಳಗಳನ್ನು ನಿರ್ಮಿಸಲಾಗಿದೆ. ಯಾತ್ರಿಕರು ಇಲ್ಲಿ ವಿಶ್ರಾಂತಿ ಪಡೆದು ಮುಂದುವರಿಯಬಹುದು. ಬೆಟ್ಟ ಏರಿದಂತೆಲ್ಲ ಪ್ರಕೃತಿಯ ವೈಭವ ಹೆಚ್ಚುತ್ತದೆ. ಒಂದು ಕಡೆ ತುಂಗಭದ್ರಾ ನದಿಯಿಂದ ಸುತ್ತುವರೆದಿರುವ ಹಂಪಿಯ ಭವ್ಯ ಸ್ಮಾರಕಗಳು, ಇನ್ನೊಂದು ಕಡೆ ಸುತ್ತುವರೆದ ಬೆಟ್ಟಗಳ ಪರಿಸರ ಕಣ್ಮನ ಸೆಳೆಯುತ್ತದೆ. ಪ್ರಕೃತಿಯ ಈ ಅದ್ಭುತ ವೈಭವವು ಭಕ್ತರ ಮನಸ್ಸಿಗೆ ಸ್ಫೂರ್ತಿ ನೀಡಿ ಅವರ ಯಾತ್ರೆಯನ್ನು ಮುಂದುವರಿಸಲು ಪ್ರೇರೇಪಿಸುತ್ತದೆ. ಯಾತ್ರೆಯ ಕೊನೆಯ ಹಂತ ತಲುಪಿದಾಗ ದೇವಸ್ಥಾನದ ಮೇಲೆ ಹಾರಾಡುವ ಧ್ವಜ ಕಣ್ಣಿಗೆ ಬೀಳುತ್ತದೆ. ಇದು ದೇವಸ್ಥಾನವನ್ನು ತಲುಪಿದ್ದೇವೆ ಎಂಬ ವಿಜಯದ ಸಂಕೇತ. ಐದುನೂರ 75 ಮೆಟ್ಟಿಲುಗಳ ಸುದೀರ್ಘ ಪ್ರಯಾಣದ ನಂತರ ಭಕ್ತರು ಶ್ರೀ ಆಂಜನೇಯ ಸ್ವಾಮಿಯ ದರ್ಶನಕ್ಕಾಗಿ ಸಾಲಿನಲ್ಲಿ ನಿಲ್ಲುತ್ತಾರೆ. ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವೇ ಈ ಯಾತ್ರೆಯ ಮುಖ್ಯ ಉದ್ದೇಶ ಮತ್ತು ಸಾರ್ಥಕತೆಯ ಸಮಯ.
ದರ್ಶನದ ನಂತರ ಭಕ್ತಾದಿಗಳು ವಿಶ್ರಾಂತಿ ಮತ್ತು ಪ್ರಕೃತಿಯ ಸೊಬಗನ್ನು ಸವಿಯಲು ಈ ವ್ಯೂ ಪಾಯಿಂಟ್ಗೆ ಬರುತ್ತಾರೆ. ಅಂಜನಾದ್ರಿ ಬೆಟ್ಟದ ಈ ತುದಿ ಸುತ್ತಮುತ್ತಲಿನ ಪರಿಸರದ ಒಂದು ವಿಹಂಗಮಯ ನೋಟವನ್ನು ನೀಡುತ್ತದೆ. ಕಣ್ಣು ಹಾಯಿಸಿದಷ್ಟು ದೂರ ಇರುವ ಬೆಟ್ಟಗುಡ್ಡಗಳು, ತುಂಗಭದ್ರಾ ನದಿ ಇವೆರಡರ ಮಧ್ಯೆ ಇರುವ ಹಸಿರು ಕಣ್ಮನ ಸೆಳೆಯುತ್ತದೆ. ಈಗ ನಿಧಾನವಾಗಿ ಸಂಜೆಯಾಗುತ್ತಿದೆ. ಸಂಜೆಯಾಗುತ್ತಿದ್ದಂತೆ ಇಲ್ಲಿ ಹೆಚ್ಚು ಜನರು ಸೇರಲು ಪ್ರಾರಂಭಿಸುತ್ತಾರೆ. ಅಂಜನಾದ್ರಿ ಬೆಟ್ಟದ ಅತ್ಯಂತ ಆಕರ್ಷಕ ಮತ್ತು ವಿಶಿಷ್ಟ ಸಂಗತಿ ಎಂದರೆ ಇಲ್ಲಿನ ಸನ್ಸೆಟ್ ಪಾಯಿಂಟ್. ಬಂಗಾರದ ಹಳದಿ ಬಣ್ಣದಲ್ಲಿ ಹೊಳೆಯುವ ಆಕಾಶ, ಬೆಟ್ಟಗಳ ಹಿಂದೆ ನಿಧಾನವಾಗಿ ಸರಿಯುತ್ತಿರುವ ಸೂರ್ಯ, ಇಲ್ಲಿ ಬೀಸುವ ತಂಪಾದ ಗಾಳಿ, ಸುತ್ತಮುತ್ತಲೂ ಆವರಿಸಿರುವ ನಿಶಬ್ದತೆ. ಬೆಟ್ಟದ ತುದಿಯ ಮೇಲೆ ಕುಳಿತು ಈ ದೃಶ್ಯವನ್ನು ನೋಡುವುದೇ ಒಂದು ಅದ್ಭುತ ಅನುಭವ. ಭಕ್ತಿ, ನಿಸರ್ಗ ಮತ್ತು ಶಾಂತಿಯ ಸಂಗಮವಾದ ಈ ಅಂಜನಾದ್ರಿ ಬೆಟ್ಟದ ದರ್ಶನವು ನಮ್ಮ ಮನಸ್ಸಿಗೆ ಅಪಾರ ಶಕ್ತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ.